ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಸ್ತೆ ಗುಂಡಿ, ಒಣಗಿದ ಮರಗಳ ಬಗ್ಗೆ ಟಿವಿ9 ಅಭಿಯಾನ ಬೆನ್ನಲ್ಲೇ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಚುರುಕು ಮುಟ್ಟಿಸಿದ್ದಾರೆ. ಎಷ್ಟು ದಿನ ಗಡದ್ದು ನಿದ್ದೆ ಮಾಡ್ತಿದ್ದ ಪಾಲಿಕೆ ಅಧಿಕಾರಿಗಳು ಈಗ ಎದ್ನೋ ಬಿದ್ನೋ ಅಂತ ಅಖಾಡಕ್ಕೆ ಇಳಿದಿದ್ದಾರೆ. ಟಿವಿ9 ಅಭಿಯಾನ ಗುಂಡಿ ಮುಚ್ಚಲು ಡಿಸಿಎಂ ಡೆಡ್ಲೈನ್. ಗುಂಡಿ ಮುಚ್ಚುವಂತ ಕೆಲಸ ಫಸ್ಟ್ ಮಾಡಬೇಕು. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಿರೋ ನನಗೆ ಗೊತ್ತಿಲ್ಲ. ಪಾಲಿಕೆ ಅಲರ್ಟ್, ಖುದ್ದು ಅಖಾಡಕ್ಕಿಳಿದ ಅಧಿಕಾರಿಗಳು. ಹೌದು, ನಗರದ ರಸ್ತೆಯಲ್ಲೂ ಇರುವ ಮೃತ್ಯುಗುಂಡಿಗಳ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿಯನ್ನ ಗುಂಡಿ ಮುಕ್ತ ಮಾಡಲು ಸೆಪ್ಟೆಂಬರ್ 15ರ ತನಕ ಡೆಡ್ಲೈನ್ ನೀಡಿದ್ದಾರೆ. ಸಸ್ಪೆಂಡ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಗುಂಡಿ ಮುಚ್ಚಿಸೋಕೆ ಬೀದಿಗಿಳಿದಿದ್ದಾರೆ. ಈ ಹಿಂದೆ ಸಾಕಷ್ಟು ಬಾರಿ ರಸ್ತೆ ಗುಂಡಿಗಳಿಂದ ಅನಾಹುತಗಳು ಸಂಭವಿಸಿತ್ತು. ಜೊತೆಗೆ ಬೆಂಗಳೂರಿನ ಜನರಿಗೆ ರಸ್ತೆ ಗುಂಡಿಗಳಿಂದ ಕಾಟ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ 15 ದಿನಗಳ ಡೆಡ್ಲೈನ್ ಅನ್ನು ಡಿಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು. ಜೊತೆಗೆ ಆ ಒಂದು ಡೆಡ್ಲೈನ್ ಒಳಗಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚದೇ ಇದ್ರೆ ಅಧಿಕಾರಿಗಳಿಗೆ ಕೂಡ ಬಿಸಿ ಮುಟ್ಟಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ವೇಗವನ್ನು ಕೊಟ್ಟಿದೆ. ಇವತ್ತು ಶಿವಾಜಿನಗರದ ತಿಮ್ಮಯ್ಯ ರಸ್ತೆಯಲ್ಲಿ ಪೂರ್ವ ವಲಯದ ಆಯುಕ್ತೆ ಸ್ನೇಹಲ್ ಖುದ್ದು ಮುಂದೆ ನಿಂತು ರಸ್ತೆ ಗುಂಡಿಗಳನ್ನ ಮುಚ್ಚಿಸಿದ್ರು. ಸ್ಥಳೀಯರು, ವಾಹನ ಸವಾರರು ಟಿವಿ9ಗೆ ಧನ್ಯವಾದ ತಿಳಿಸಿದ್ರು. ಟಿವಿ9 ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವರು ಒಳ್ಳೆಯದು ಚೆನ್ನಾಗಿ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಟಿವಿ9 ಒಳ್ಳೆಯದು ಆಗ್ತದೆ. ನಗರದಲ್ಲಿ ಜನರ ಜೀವ ತೆಗೆದಿರುವ ಒಣ ಮರಗಳ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಡಿಸಿಎಂ ಕೂಡ ಒಣ ಮರಗಳ ತೆರವಿಗೆ ಸೂಚಿಸಿದ್ರು. ಇದೀಗ ಚಾಲುಕ್ಯ ಸರ್ಕಲ್ ಸೇರಿದಂತೆ ಹಲವೆಡೆ ಒಣ ಮರಗಳ ತೆರವು ನಡೆಯಿತು. ಇದೀಗ ಪಾಲಿಕೆಯಿಂದ ಮರಗಳನ್ನ ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ನಾವು ನೋಡಬಹುದು, ಕಳೆದ ವಾರದಲ್ಲಿ ಅಷ್ಟೇ ಕೂಡ ಏನೋ ಮರ ಬಿದ್ದು, ಚೆನ್ನಾಗಿರೋ ಮರನೇ ಬಿದ್ದು ಒಬ್ಬ ಆಟೋ ಚಾಲಕ ಕೂಡ ಸಾವನ್ನಪ್ಪಿದ್ದ. ಈ ಕುರಿತಂತೆ ಕೂಡ ಟಿವಿ9 ವರದಿ ಮಾಡಿತ್ತು. ಇದೀಗ ಆ ವರದಿಯಿಂದ ಎಚ್ಚೆತ್ತಂತ ಪಾಲಿಕೆಯಿಂದ ಮರಗಳ ತೆರವುಗೊಳಿಸಲಾಗುತ್ತಿದೆ. ಏನೇ ಹೇಳಿ, ಟಿವಿ9 ವರದಿಯಿಂದ ಅಧಿಕಾರಿಗಳು ಇವಾಗಾದ್ರೂ ಎಚ್ಚೆತ್ತಿದ್ದೇ ಖುಷಿ ವಿಷಯ. ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್, ಟಿವಿ9 ಬೆಂಗಳೂರು.